ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಜಬೀವುಲ್ಲಾ, ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಿರಿಯೂರು. ನಮ್ಮ ಸಂಸ್ಥೆಯು ಸೆಪ್ಟೆಂಬರ್ 2007ರಲ್ಲಿ ಪ್ರಾರಂಭವಾಗಿದ್ದು, ಆಗ 6 ವೃತ್ತಿಗಳು ಪ್ರಾರಂಭವಾಗಿರ್ತವೆ: ಫಿಟ್ಟರ್, ಎಲೆಕ್ಟ್ರಿಕಲ್, EM, MME, ಟರ್ನರ್, MRAC. ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭವಾಗಿದ್ದು, ನಂತರ 2020ರಲ್ಲಿ ನೂತನ ಕಟ್ಟಡಕ್ಕೆ ನಾವು ಶಿಫ್ಟ್ ಆಗಿರ್ತೀವಿ, ಸ್ವಂತ ಕಟ್ಟಡಕ್ಕೆ. ಹಾಗೆ 2022ರಲ್ಲಿ ಟಾಟಾ ಸಹಭಾಗಿತ್ವದಲ್ಲಿ ಮತ್ತೆ 6 ವೃತ್ತಿಗಳು ಪ್ರಾರಂಭ ಮಾಡಿರ್ತೀವಿ. ಈಗ ಸುಮಾರು ಒಟ್ಟು 12 ವೃತ್ತಿಗಳು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಿರಿಯೂರಲ್ಲಿ ಪ್ರಾರಂಭವಾಗಿದ್ದು, ಸುಮಾರು 5 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಕಟ್ಟಡ ಹಾಗೂ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಯನ್ನು ಹೊಂದಿದ್ದು, ಈಗ ಪ್ಲೇಸ್ಮೆಂಟ್ನಲ್ಲೂ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಟಾಟಾ, ಟೊಯೋಟಾ, ಆಮೇಲೆ HAL, ಸುಸಜ್ಜಿತವಾದ ಹೋಂಡಾ ಕಂಪ್ನಿಗಳಲ್ಲೆಲ್ಲ, BMRCL, KSRTC ಎಲ್ಲ ಕಂಪ್ನಿಗಳಲ್ಲೂ ಪ್ರತಿ ವರ್ಷ ಜಾಯಿನ್ ಆಗ್ತಾ ಇದ್ದಾರೆ. ಅದಾದ ನಂತರ ಈಗ ಸುಮಾರು ನಮ್ಮಲ್ಲಿ 12 ವೃತ್ತಿಗಳು ಪ್ರಾರಂಭವಾಗಿದ್ದು, ಉತ್ತಮವಾದ ನುರಿತ ಸಿಬ್ಬಂದಿ ವರ್ಗದವರು ಹಾಗೂ ಸುಸಜ್ಜಿತವಾದ ಪ್ರಾಯೋಗಿಕ ಲ್ಯಾಬ್ ಎಲ್ಲ ಹೊಂದಿರ್ತೀವಿ. ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮವಾದ IT 2 ವರ್ಷ ಮುಕ್ತಾಯವಾದ ನಂತರ ಯಾವುದೇ ಕೋರ್ಸ್ ಇರಲಿ, ಅವರಿಗೆ ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್, ಇಮಿಡಿಯೇಟ್ ಆಗಿ ಜಾಬ್ ಅನ್ನ ನಾವೇ ನಮ್ಮ ಸಂಸ್ಥೆಯಿಂದ ಪ್ಲೇಸ್ಮೆಂಟ್ ಸೆಲ್ನಿಂದ ನಾವೆಲ್ಲ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲೇ ಕ್ಯಾಂಪಸ್ ಅಲ್ಲಿ ಇಲ್ಲೇ ಸ್ಪಾಟ್ ಆಗಿ ನಮ್ಮ ಸಂಸ್ಥೆಯಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕೊಡಿಸಿ ಅವರಿಗೆ ಜಾಬಿಗೆ ಕಳಿಸ್ಕೊಡುವಂತ ಕೆಲಸ ಆಗ್ತಾ ಇದೆ. ಅದಾದ ನಂತರ ಗೌರ್ಮೆಂಟ್ ಕೆಲಸಕ್ಕೂ ಎಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ BMTC, KSRTC ಅಲ್ಲೆಲ್ಲ ಪ್ರತಿಷ್ಠಿತ ಕಂಪ್ನಿಗಳಲ್ಲೆಲ್ಲ ಹೋಗ್ತಾ ಇದ್ದಾರೆ. ಇದಾದ ನಂತರ ಅವ್ರ ಲ್ಯಾಟ್ರಲ್ ಎಂಟ್ರಿಗೂ ಅವಕಾಶಗಳಿರ್ತವೆ. ಡಿಪ್ಲೊಮಾನು ಮಾಡ್ಬೋದು, ಡಿಗ್ರಿನೂ ಮಾಡ್ಬೋದು, ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಹೋಗ್ಬೋದು. SLC ಆದ ತಕ್ಷಣ ಸುಮಾರು ಒಂದು 18-19 ವರ್ಷದ ಒಳಗಡೆನೆ ಅವರಿಗೆ ಜಾಬ್ಗೆ ಹೋಗಂತ ಒಂದು ಅವಕಾಶ ನಮ್ಮ ITಯಲ್ಲಿ ಮಾತ್ರ ಇರುತ್ತೆ. ಬೇರೆ ಯಾವುದೇ ಕೋರ್ಸ್ ಜಾಯಿನ್ ಆದ್ರೆ ಸುಮಾರು 5 ವರ್ಷ 6 ವರ್ಷ ಈ ತರ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಆದ್ರೆ IT ಆದ ನಂತರ 2 ವರ್ಷದಲ್ಲಿ 2 ವರ್ಷ ಮುಗಿಸ್ಕೊಂಡ ನಂತರ ಇಮಿಡಿಯೇಟ್ ಆಗಿ ಜಾಬಿಗೆ ಹೋಗಂತ ಒಂದೇ ಒಂದು ವೃತ್ತಿ ಅಂತ ಹೇಳಿದ್ರೆ ಅದು IT. ಇಲ್ಲಿ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು SLC ಆದ ನಂತರ ತಮ್ಮ ಒಂದು ಉತ್ತಮ ಒಂದು ಭವಿಷ್ಯಕ್ಕಾಗಿ ನಮ್ಮ ITIಗೆ ಜಾಯಿನ್ ಆಗಬೇಕು. ITಯಲ್ಲಿ ಇರ್ತಕ್ಕಂಥ ಸುಮಾರು ಒಂದು 12 ಕೋರ್ಸ್ಗಳಲ್ಲಿ ಪ್ರವೇಶವನ್ನು ಪಡೆದು ಅವರು ತಮ್ಮ ಉಜ್ವಲ ಭವಿಷ್ಯವನ್ನು ಮಾಡಿಕೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಳ ಬಯಸ್ತಾ ಇದ್ದೀನಿ.
ಇವತ್ತು ನಾವಿಲ್ಲಿ ನಾನು ನನ್ನ ಸ್ನೇಹಿತರಾದ ಹರೀಶ್ ಕಾಮತ್ ಅವರು ಕ್ಯಾಂಪಸ್ ಡ್ರೈವ್ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ಸೊ ನಮ್ಮ ಬಾಷ್ ಕಂಪ್ನಿಯು ಈ ಸಂಸ್ಥೆಗೆ ಭಾಳ ಋಣಿಯಾಗಿರ್ತದೆ. ಯಾಕೆಂತ ಹೇಳಿದ್ರೆ ನಾವು 2 ದಿವಸದಲ್ಲಿ ಕೇಳಿದಾಗ ಅವರು ಇಲ್ಲಿನ ಪ್ರಾಧ್ಯಾಪಕರಾದ ಶ್ರೀಯುತ ಜಬೀವುಲ್ಲಾ ಅವರು ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀ ಲೋಕೇಶ್ ಅವರು ಕೂಡಲೇ ಹೇಳಿದ್ರು, ಸರ್ ನೀವು ಬನ್ನಿ ಯಾವಾಗ ಅನುಕೂಲ ಅಂತ. ಈ ಐಟಿನಲ್ಲಿ ನಾನು ಕಂಡಿದ್ದು ಮೊದಲನೇದಾಗಿ ಡಿಸಿಪ್ಲಿನ್, ತುಂಬ ಹೈ ಡಿಸಿಪ್ಲಿನ್ ಇದೆ. ಮಕ್ಕಳು ಭಾಳ ಉತ್ಸಾಹವಾಗಿರ್ತಾರೆ. ಈ ಮಕ್ಕಳು, ಈ ಐ ಟಿ ಮಕ್ಕಳು ಏನಿದ್ದಾರೆ, ಇವರು ಇವತ್ತಿನ ಸ್ಟೂಡೆಂಟ್ಸ್ ಅಥವಾ ಐ ಟಿ ಟ್ರೈನಿ ಆಗಿದ್ದಾರಲ್ಲ, ನಾಳಿನ ಕಾರ್ಮಿಕರಾಗಬೇಕಂದ್ರೆ ಈ ಒಂದು ವರ್ಷದಲ್ಲಿ ಅವರು ಸೇಫ್ಟಿ ಫಾಲೋ ಮಾಡೋದಿರ್ಬೋದು, ಶಿಫ್ಟ್ ಟೈಮಿಂಗಲ್ಲಿ ಬರೋದಿರ್ಬೋದು, ಯೂನಿಫಾರ್ಮ್ ಹಾಕೊಳ್ಳೋದಿರ್ಬೋದು, ಇವೆಲ್ಲ ಅವ್ರನ್ನ ಕಂಪ್ಲೀಟಾಗಿ ಒಂದು ಕಾರ್ಮಿಕನಾಗಿ ಬದಲಾವಣೆ ಮಾಡಿ ಒಂದು ಸುಮಾರು 153 ಜನ ಹುಡುಗರು ಇವತ್ತು ನಮ್ಮ ಏನು ಪ್ಲೇಸ್ಮೆಂಟ್ ಡ್ರೈವ್ಗೆ ಬಂದಿದ್ದರು. ಸೊ ಇಲ್ಲಿ ಬಂದು ನಮಗೊಂದು ಚೆನ್ನಾಗಿ ಮನವರಿಕೆ ಆಯಿತು. ಈ ಐ ಟಿ ಮಕ್ಕಳಿಗೆ ಸಾಕಷ್ಟು ಟ್ಯಾಲೆಂಟ್ ಇದೆ, ಇಂಡಸ್ಟ್ರಿಗಳು ಅವ್ರನ್ನ ಉಪಯೋಗಿಸಬೇಕು, ಅವ್ರನ್ನ ಒಂದು ಸರಿಯಾದ ಕಾರ್ಮಿಕರಾಗಿ ರೂಪುಕೊಂಡು ನಮ್ಮ ಏನು ಈ ನೇಷನ್ ಬಿಲ್ಡಿಂಗ್ಗೆ ಅವ್ರ ಮಹತ್ವ ಏನಿದೆ ಅದನ್ನು ಅವ್ರಿಗೆ ಮನವರಿಕೆ ಮಾಡಿ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು. ಈ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.